ಇವತ್ತು ನಮ್ಮ ಈ ಧರ್ಮ ಸಂವಾದ ಕಾರ್ಯಕ್ರಮದಲ್ಲಿ ಚರ್ಚೆಗೆ ನೀವೊಂದು ಉತ್ತರವಾಗಿ ಕೂತಿದ್ದೀರಿ. ನಮ್ಮ ಎಷ್ಟು ಪ್ರೇಕ್ಷಕರ ಪ್ರಶ್ನೆಗಳನ್ನ ಪ್ರತಿನಿಧಿಯಾಗಿ ನಾನಿಲ್ಲಿ ಕೂತಿದ್ದೀನಿ. ನಮಗೆ ಒಂದಷ್ಟು ಅನುಮಾನಗಳು ಅಥವಾ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ ನಮ್ಮ ಆಚಾರ ವಿಚಾರಗಳು ಅಂತೆಲ್ಲ ಬಂದಾಗ. ಅದಕ್ಕಾಗಿನೇ ಈ ಒಂದು ಚರ್ಚೆ ನಡೀತಾ ಇದೆ, ಈ ಸಂವಾದ ನಡೀತಾ ಇದೆ. ನನಗೆ ಅನ್ಸೋಷ್ಟು ಮಟ್ಟಿಗೆ, ನನ್ನ ತಿಳುವಳಿಕೆಗೆ ಬಂದಷ್ಟು ಮಟ್ಟಿಗೆ ನಾನೊಂದಷ್ಟು ಪ್ರಶ್ನೆಗಳನ್ನ ವಿಚಾರವಾಗಿ ನಿಮ್ಮಲ್ಲಿ ಕೇಳ್ಕೋತೀನಿ. ಅದಕ್ಕೆ ನಿಮ್ಮ ಉತ್ತರ ನಮ್ಮ ವೀಕ್ಷಕರವರೆಗೂ ತಲುಪಿಸುವಂತ ಪ್ರಯತ್ನ. ಖಂಡಿತ. ಇವತ್ತು ನಾವು ದೈವ ಮತ್ತೆ ದೈವತ್ವದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ದೇವರು ದೈವತ್ವ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತೀವಿ ಅಲ್ವಾ? ಈ ದೇವರು ಅಂದ್ರೆ ದೇವರು ಕೈ ಮುಗಿತೀವಿ, ದೇವರಿಗೆ ಮುಡಿಪು ಕಟ್ಟಿದೀವಿ, ದೇವರಿಗೆ ಹರಕೆ ಕಟ್ಟಿದೀವಿ, ದೈವತ್ವ ಇರಬೇಕು. ಇದೆಲ್ಲ ಪ್ರಶ್ನೆ ನಮ್ಮ ಮಾತಲ್ಲಿ ತುಂಬಾ ಮಾತುಗಳು ಕೇಳೋಕೆ ತುಂಬಾ ಸಲೀಸಾಗಿ ಸಿಗುವಂತಹ ಮಾತುಗಳೇನೆ. ಬಟ್ ಅದ ಅರ್ಥ ಹುಡ್ಕೊಂಡು ಹೋಗೋದು ಅಷ್ಟು ಸುಲಭವಾದ ಮಾರ್ಗ ಖಂಡಿತವಾಗಿ ಸಾಧ್ಯ ಅಲ್ಲ. ಸೊ ನಮಗೆ ತಿಳಿದಿರೋ ಹಾಗೆ ದೇವರು ಕಲ್ಪನೆ ಅಂದ್ರೆ ಬೇರೆ ಇರುತ್ತೆ. ಈ ನಿಜವಾಗಿ ದೇವರು ಅನ್ನೋ ಈ ಕಾನ್ಸೆಪ್ಟ್ ಏನಿದೆ, ಆಕ್ಚುಲಿ ದೇವರು ನೀವು ಕಂಡಂತೆ ನಮ್ಮ ವೀಕ್ಷಕರಿಗೆ ದೇವರನ್ನ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ದೇವರನ್ನ ನೀವು ಪರಿಚಯ ಮಾಡಿಸ್ತೀರಿ? ನೋಡಿ, ವಾಸ್ತವದಲ್ಲಿ ನಾವು ಭಗವಂತನ ಕಲ್ಪನೆಯನ್ನು ನಾವು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀವಿ. ನಮ್ಮ ಊಹೆಗೂ ನಮ್ಮ ತಿಳುವಳಿಕೆಗೂ ಮೀರಿದಂತಹ ಅಗೋಚರವಾದ ಶಕ್ತಿಯೇ ದೇವರು. ಈ ಅಗೋಚರವಾದ ಶಕ್ತಿಯಿಂದನೇ ಈ ಅಗಾಧವಾದಂತಹ ವಿಶ್ವ ಬ್ರಹ್ಮಾಂಡಗಳು ನಿಂತಿರುವಂಥದ್ದು. ಈ ಅಗಾಧ ಶಕ್ತಿಯ ಅರಿವು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಹೊರಮುಖವಾಗಿ ಹೊರಭಾಗದಲ್ಲಿ ಭಗವಂತನನ್ನು ನಾವು ನೋಡ್ತಾ ಇದ್ದೇವೆ. ಈ ಕಲ್ಪನೆಗಳು ಭ್ರಮೆಗಳೋ ಅಥವಾ ವಾಸ್ತವನೋ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ಲ. ಅಗಾಧವಾದ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಹೊರಗಿನ ಭ್ರಮಾತ್ಮಕ ಚಿತ್ರಗಳನ್ನು, ವಿಗ್ರಹಗಳನ್ನು, ಒಂದು ಸ್ಥೂಲ ರೂಪಗಳನ್ನು ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೊರಗಡೆ ಹುಡುಕುವಂಥ ಪ್ರಯತ್ನಕ್ಕಿಂತ ಒಳಗಡೆ ಹುಡುಕುವಂಥ ಪ್ರಯತ್ನ ಭಾಳ ಮುಖ್ಯವಾಗುತ್ತೆ. ನೋಡಿ, ಈ ಅಗಾಧವಾಗಿರುವಂಥ ಶಕ್ತಿಯನ್ನು ನಾವು ಹೊರಮುಖವಾಗಿ ಹುಡುಕ್ತಾ ಇದ್ದೀವಿ. ಆಂತರಿಕ ಕಣ್ಣು ಜಾಗೃತವಾದಾಗ ಮಾತ್ರ ಈ ದೈವತ್ವದ ಅನುಭವ ನಮ್ಗೆ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಭಗವಂತ ಅಂದರೆ ವಿಗ್ರಹ, 100 ಶಾಸ್ತ್ರ, 100 ನಂಬಿಕೆಗಳು, ಮೌಢ್ಯತೆ, ಮೂಢನಂಬಿಕೆಗಳು, ಆಚಾರ ಜೊತೆಗೆ ಅನಾಚಾರ ಇವೆಲ್ಲವನ್ನೂ ಸಹ ಮಾಡ್ತಾ ಇದ್ದೇವೆ. ಯಾರಿಗೋ ಒಬ್ಬರಿಗೆ ಒಳ್ಳೆಯದಾಯಿತು ಅಂದರೆ ಜನ ಮರುಳೋ ಜಾತ್ರೆ ಮರುಳೋ ಹಾಗೆ ಊರೂರು ಸುತ್ತಲಿಕ್ಕೆ ಶುರುವಾಗ್ತಾರೆ. ಈ ವಿರಾಟ ಸ್ವರೂಪ ಆಗಿರುವಂತಹ ಶಕ್ತಿ ನಮ್ಮಲ್ಲೂ ಸಹ ಅಡಗಿದೆ ಅನ್ನುವಂತಹ ಭಾವನೆಯೇ ನಮಗೆ ಗೊತ್ತಿಲ್ಲ. ಈ ಅರಿವಿನ ಕೊರತೆಯಿಂದ ಭಗವಂತನ ಕಲ್ಪನೆಗಳು, ಭ್ರಮೆಗಳು ಹುಟ್ಕೊಳ್ಳುತ್ತೆ. ವಾಸ್ತವಿಕವಾಗಿ ನಾವು ಭಗವಂತನ ನೋಡಬೇಕು ಅಂದರೆ ನಾವು ನಮ್ಮತನವನ್ನು ನಾವು ನೋಡ್ಕೋಬೇಕು. ನಮ್ಮತನವನ್ನು ನಾವು ಹೇಗೆ ನೋಡ್ಕೋಬೇಕು? ಈಗ ನಾವು ಭಗವಂತನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತೀವಿ. ನಮ್ಮ ಅಸ್ತಿತ್ವ ಗೊತ್ತಾದರಷ್ಟೇ ನಾವು ಭಗವಂತನ ಅಸ್ತಿತ್ವವನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ನಾವು ನಮ್ಮನ್ನು ನೋಡ್ಕೋಬೇಕು. ನಾವ್ಯಾರು? ನಾವೆಲ್ಲಿಂದ ಬಂದಿದ್ದೇವೆ? ನಮ್ಮಲ್ಲಿರುವ ಅಡಗಿರುವಂತಹ ಅದಮ್ಯ ಚೈತನ್ಯ ಶಕ್ತಿ ಎಷ್ಟಿದೆ? ಇದನ್ನೆಲ್ಲ ಪರಿಪೂರ್ಣವಾಗಿ ನೋಡ್ಕೋಬೇಕು ಅಂತಂದರೆ ಭಕ್ತಿ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ತಪಸ್ಸು, ಈ ಮೂರು ಸಹ ಅದ್ಭುತ ಶಕ್ತಿಗಳು. ಈ ಶಕ್ತಿಗಳಿಂದಲೇ ನಾವು ಭಗವಂತನ ಅರಿವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ.